ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ವಿ ಕ್ರಿಯೇಷನ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ನೀವು ಯಾವುದಾದ್ರೂ ಧಾರೆ ಮುಹೂರ್ತದ ಸೀರೆಗೂ ಈ ಥರದ ಸೀರೆಗಳಿಗೆ ಹಾಕೊಬೋದು, ಚೆನ್ನಾಗಿರುತ್ತೆ. ಈ ಡಿಸೈನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳು. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ಡಿಸೈನ್ಗೆ ನಾನು 6 ಥ್ರೆಡ್ಡು ಮತ್ತು ನೀಡಲ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು 10, 9 ಮತ್ತು 11 ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ತೊಗೊಬೋದು. ಬಿಗಿನರ್ಸ್ ಆದರೆ, ತುಂಬ ಬಿಗಿನರ್ಸ್ ಆದರೆ 9 ನಂಬರ್ ನೀಡಲ್ ತೊಗೊಳ್ಳಿ ಫ್ರೆಂಡ್ಸ್, ಈಸಿಯಾಗಿ ಹಾಕ್ಬೋದು. ನೋಡಿ, ನಾನು 6 ಥ್ರೆಡ್ನ ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡೆ ಮತ್ತೆ 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಆದಮೇಲೆ 4 ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. 4 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಯಾರಿ ಸುಕ್ಳು ಬರುತ್ತೆ. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಆದಮೇಲೆ ಮತ್ತೆ ಚೈನ್ಸ್ ಹಾಕ್ಕೊತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡೆ. 3 ಚೈನ್ಸ್ ಹಾಕಿ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಒಂದು ಬೀಡನ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನಾನು ಡ್ರಮ್ ಬೀಡ್ ತೊಗೊಂಡಿದ್ದೀನಿ. ನೋಡಿ, ಬೀಡನ್ನ ಆ್ಯಡ್ ಮಾಡಿ ಅದನ್ನು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್ ಸ್ಯಾರಿಗೆ ಲಾಕ್. 3 ಚೈನ್ಸ್ ಆದಮೇಲೆ ಮತ್ತೆ 4 ಚೈನ್ಸ್ ಸ್ಯಾರಿಗೆ ಲಾಕ್. ಮತ್ತೆ 3 ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. 3 ಚೈನ್ಸ್ ಹಾಕಿ ಅದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿ. ಅದಾದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಡ್ರಮ್ ಬೀಡನ್ನ ಲಾಕ್ ಮಾಡಿ ಆಮೇಲೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್ ಸ್ಯಾರಿಗೆ ಲಾಕ್, ಮತ್ತು 4 ಚೈನ್ಸ್. ಮತ್ತೆ 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಬೇಸ್ ಲೈನ ಆದಷ್ಟು ಕೌಂಟಿಂಗು ಕರೆಕ್ಟಾಗಿರಲಿ ಫ್ರೆಂಡ್ಸ್, ಇಲ್ಲಾಂದರೆ ಡಿಸೈನು ವೇರಿಯೇಷನ್ ಬರುತ್ತೆ. ನೋಡಿ, ಈಗ ಬೀಡ್ ಹಾಕ್ಕೊತಾ ಇದ್ದೀನಿ. ಬೇಸ್ ಲೈನ್ ಹಾಕಬೇಕಾದ್ರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಬೀಡ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್. ಇದೇ ರೀತಿ ಸ್ಯಾರಿ ಫುಲ್ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, ಫಸ್ಟು 4 ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ 3 ಚೈನ್ಸ್, 1 ಬೀಡ್, ಆಮೇಲೆ 3 ಚೈನ್ಸ್ ಮತ್ತು 4 ಚೈನ್ಸ್, ಮತ್ತು 3 ಚೈನ್ಸು, ಬೀಡು, 3 ಚೈನ್ಸ್. ಇದೇ ರೀತಿ ಬೀಡನ್ನ ಅಕ್ಕಪಕ್ಕ 3 ಚೈನ್ಸ್ ಬರಬೇಕು. ಇದೇ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡಬೇಕು. ನೋಡಿ, ನಂದು ಬೇಸ್ ಲೈನು ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಥ್ರೆಡ್ನ ಕಟ್ ಮಾಡ್ಕೊಬಾರ್ದು ಫ್ರೆಂಡ್ಸ್. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಬೇಸ್ ಲೈನ್ನ ಹಾಕ್ಕೋಬೇಕು. ಸೊ ಅದಕ್ಕೋಸ್ಕರ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. 4 ಚೈನ್ಸ್ ಹಾಕಿ ಆ ಚೈನ್ಸ್ನ ಲಾಕ್ ಪಾಯಿಂಟ್ ಇದೆಯಲ್ಲ 4 ಚೈನ್ಸ್ದು, ಅದೇ ಪಾಯಿಂಟಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ 3 ಚೈನ್ಸ್ ಹಾಕ್ಕೋಬೇಕು. ಸ್ಯಾರಿ ಉಲ್ಟಾ ತಿರುಗಿಸ್ಕೊಂಡು ಈ ಬೇಸ್ ಲೈನ್ನ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ, 3 ಚೈನ್ಸ್ ಹಾಕಿ 3 ಚೈನ್ಸ್ನ ಲಾಕಿಗೆ ಲಾಕ್ ಮಾಡಬೇಕು. ಮತ್ತು ಬೀಡನ್ನ ಸುತ್ತ ಚೈನ್ಸ್ ಹಾಕಬೇಕು. ಬೀಡು ಎಷ್ಟು ಇಡಿಸುತ್ತೆ ಅಂತ ನೋಡಿ ಫಸ್ಟ್ ಒಂದ್ಸಲಿ ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆಮೇಲೆ ಈಸಿ ಆಗುತ್ತೆ. ನನಗೆ 5 ಚೈನ್ಸ್ ಇಡಿಸ್ತು. ಈ ಡ್ರಮ್ ಬೀಡಿಗೆ 5 ಚೈನ್ಸು ಸಾಕಾಗುತ್ತೆ. 5 ಚೈನ್ಸ್ ಹಾಕಿ ನಾನು ಆ ಬೀಡನ್ನ ಲಾಕ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕಿ 3 ಚೈನ್ಸ್ನ ಪಾಯಿಂಟಿಗೆ ಲಾಕ್ ಮಾಡಬೇಕು.
ಮತ್ತು 4 ಚೈನ್ಸ್. 4 ಚೈನ್ಸ್ ಹಾಕಿ ಆ 4 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್. ಸ್ಯಾರಿನ ಉಲ್ಟಾ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ 3 ಚೈನ್ಸ್ ಹಾಕಿ 3 ಚೈನ್ಸ್ನ ಲಾಕ್ ಪಾಯಿಂಟ್ಗೆ ಲಾಕ್ ಮಾಡಬೇಕು. ಫಸ್ಟು ಬೇಸ್ ಲೈನ್ ಮಾಡಿವಲ್ಲ ಫ್ರೆಂಡ್ಸ್, ಅದೇ ರೀತಿಯೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಷ್ಟೆಷ್ಟು ಚೈನ್ಸ್ ಹಾಕಿದ್ವೋ ನಾವು ಆವಾಗಲೇ ಅಷ್ಟು ಚೈನ್ಸ್ನೇ ಹಾಕಿ ಆ ಚೈನ್ಸ್ನ ಲಾಕ್ ಪಾಯಿಂಟ್ಗೆ ಲಾಕ್ ಮಾಡಬೇಕು. ಬೀಡ್ ಹಾಕಿರೋ ಹತ್ರ ಮಾತ್ರ 5 ಚೈನ್ಸ್ ಹಾಕಿ ಬೀಡ್ನ ಪಾಯಿಂಟ್ಗೆ ಲಾಕ್ ಮಾಡಬೇಕು. ನೋಡಿ, ಅಲ್ಲಿ ಬೀಡ್ ಲಾಕ್ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಾಣಿಸ್ತೈತೆ. ಇದೇ ರೀತಿ ಸ್ಯಾರಿ ಫುಲ್ ಹಾಕ್ಕೊಬೇಕು ಫ್ರೆಂಡ್ಸ್. ಸ್ಯಾರಿ ಫುಲ್ ಹಾಕ್ಕೊಂಡು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಸ್ಯಾರಿ ಫುಲ್ಲು ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ಫ್ರಂಟ್ ಸೈಡ್ ಬಂದ್ಬಿಟ್ಟು ಈ ರೀತಿ ಕಾಣಿಸ್ತಾ ಇದೆ. ನೋಡಿ, ಫುಲ್ ಆದಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಆರ್ಸ್ನ ಬೇರೆ ಕಲರಲ್ಲಿ, ರೆಡ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿದು ಯೆಲ್ಲೋ ಕಲರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ ಲಾಕ್ ಆಗುತ್ತೆ, ಬಿಚ್ಕೊಳಲ್ಲ ಫ್ರೆಂಡ್ಸ್. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಫ್ರಂಟ್ ಸೈಡ್ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು. ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ನ ರೆಡ್ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ 6 ಥ್ರೆಡ್ನ ಅಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಆ 4 ಚೈನ್ಸ್ನ ಗ್ಯಾಪ್ ಇದೆಯಲ್ಲ ಫ್ರೆಂಡ್ಸ್, ಆ ಗ್ಯಾಪ್ನೊಳಗಾಸಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಚೈನ್ ಮಾಡ್ಕೋಬೇಕು. ಆ 4 ಚೈನ್ಸ್ ಫುಲ್ಲು 4 ಸಿಂಗಲ್ ಚೈನ ಹಾಕ್ಕೋಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗು ಸಿಂಗಲ್ ಚೈನ್ ಹಾಕ್ಕೋಬೇಕು. ಇಲ್ಲಾಂದರೆ 4 ಚೈನ್ಸ್ ಹಾಕಿ, ನೋಡಿ 4 ಚೈನ್ಸ್ ಹಾಕಿ ಆ 4 ಚೈನ್ಸ್ನ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಆಗಿದೆ. ಲಾಕ್ ಆದಮೇಲೆ ನೋಡಿ ಫ್ರೆಂಡ್ಸ್, ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಚಿಕ್ಕ ಬೀಡ್ ತೊಗೊಂಡಿದ್ದೀನಿ ನಾನು, 2 mm ಬೀಡು. ಆ ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಆ್ಯಡ್ ಮಾಡಿದ್ಮೇಲೆ ಕ್ರೋಶ ಮೇಲೆ 2 ಸಲ ಥ್ರೆಡ್ ತೊಗೋಬೇಕು ಫ್ರೆಂಡ್ಸ್. 2 ಟೈಮ್ಸ್ ಥ್ರೆಡ್ ತೊಗೊಂಡು ಆ 4 ಚೈನ್ಸ್ 5 ಚೈನ್ಸ್ ಗ್ಯಾಪ್ ಇದೆಯಲ್ಲ, ಆ ಬೀಡ್ನ ಹತ್ರ ಆ ಗ್ಯಾಪ್ನೊಳಗಾಸಿ ಹೋಗಿ ಥ್ರೆಡ್ನ ತಂದು 2ರಲ್ಲೊಂದು ಸಲ, ಮತ್ತೆ 2ರಲ್ಲೊಂದು ಸಲ, ಮತ್ತೆ 2ರಲ್ಲೊಂದು ಸಲ, 3 ಸಲ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ತ್ರಿಬಲ್ ಕ್ರೋಶ ಅಂತಾರೆ. ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ಕ್ರೋಶ ಮೇಲೆ 2 ಸಲ ದಾರ ತೊಗೋಬೇಕು. ನೋಡಿ, ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಆ 5 ಚೈನ್ಸ್ನ ಗ್ಯಾಪ್ನೊಳಗಾಸಿ ಹೋಗಿ ಥ್ರೆಡ್ನ ತಂದು 2ರಲ್ಲೊಂದು ಸಲ, ಮತ್ತೆ 2ರಲ್ಲೊಂದು ಸಲ, ಮತ್ತೆ 2ರಲ್ಲಿ ಒಂದು ಸಲ ತ್ರಿಬಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ಇದಾದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಪ್ರತಿ ಕಂಬಕ್ಕೂ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ಕೊತ ಹೋಗ್ಬೇಕು ಫ್ರೆಂಡ್ಸ್. ನೋಡಿ, ಬೀಡನ್ನ ಹಾಕ್ಕೊಂಡು ಬೀಡನ್ನ ಹಾಕ್ಕೊಂಡ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಆ 5 ಚೈನ್ಸ್ ಗ್ಯಾಪ್ನೊಳಗಾಸಿ ಹೋಗಿ ಥ್ರೆಡ್ನ ತಂದು 2ರಲ್ಲೊಂದು ಸಲ, ಮತ್ತೆ 2ರಲ್ಲೊಂದು ಸಲ, ಮತ್ತೆ 2ರಲ್ಲಿ ಒಂದು ಸಲ, ಈ ರೀತಿ 3 ಸಲ ಮಾಡಿಕೊಂಡ್ರೆ ಇದನ್ನು ತ್ರಿಬಲ್ ಕ್ರೋಶ ಅಂತಾರೆ. ನೋಡಿ, ಈಗ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಪ್ರತಿ ತ್ರಿಬಲ್ ಕ್ರೋಶ ಕಂಬಕ್ಕೂ ಒಂದೊಂದು ಬೀಡನ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಬೇಡ ನಮಗೆ ಬೀಡ್ ಜಾಸ್ತಿ ಆಯಿತು ಅನ್ನೋರು 2 ಕಂಬದ ಮಧ್ಯೆ ಒಂದೊಂದು ಬೀಡ್ ಥರ ಬೇಕಾದ್ರೂ ಹಾಕ್ಕೋಬೋದು.
ನೋಡಿ ಫ್ರೆಂಡ್ಸ್, ಬೀಡ್ ಹಾಕಿದ್ಮೇಲೆ ಬೀಡ್ ಲಾಕ್ ಮಾಡಬಾರ್ದು ಫ್ರೆಂಡ್ಸ್, ಹಂಗೇ ತ್ರಿಬಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ಕ್ರೋಶ ಮೇಲೆ 2 ಸಲ ದಾರ ತಗೊಂಡು ಆ 5 ಚೈನ್ಸ್ ಗ್ಯಾಪ್ನೊಳಗೆ ಹಸಿ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಇದೇ ರೀತಿ ಫುಲ್ ಆರ್ಚು ಆ 5 ಚೈನ್ಸ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪು ಫುಲ್ಲು ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ನಾನು ಮಾಡ್ತಾಯಿದ್ದೀನಿ, ನೋಡಿ ನಿಧಾನಕ್ಕೆ ತೋರಿಸ್ತೀನಿ. ಕ್ರೋಶ ಮೇಲೆ 2 ಸಲ ದಾರ ಹಾಕ್ಕೊಬೇಕು. ಆಮೇಲೆ 5 ಚೈನ್ಸ್ ಗ್ಯಾಪ್ನೊಳಗೆ ಹಸಿ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಮತ್ತು 2ನ್ನ ಒಂದು ಮಾಡ್ಕೋಬೇಕು. ಇದೇ ರೀತಿ ತ್ರಿಬಲ್ ಕ್ರೋಶ ಮಾಡಬೇಕು ಫ್ರೆಂಡ್ಸ್. ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ 5 ಚೈನ್ಸ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪು ಫುಲ್ ಫಿಲ್ ಆಗೋವರೆಗೂ ನಾವು ಇದೇ ರೀತಿ ತ್ರಿಬಲ್ ಕ್ರೋಶ ಮಾಡಬೇಕು. ನೋಡಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ಫುಲ್ಲು. ಈಸಿ ಇದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಾನು ತೊಗೊಂಡಿದ್ದ ಬೀಡ್ಸ್ದು ಹೋಲ್ ಚಿಕ್ಕದಾಗಿದ್ದರಿಂದ ನಾನು ಬೀಡ್ಸ್ನ 1 ಕ್ರೋಶದಿಂದ ಹಾಕಿದ್ದೀನಿ ಮತ್ತು ತ್ರಿಬಲ್ ಕ್ರೋಶನ 1 ಕ್ರೋಶದಿಂದ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆದಂಗೆ ಅನ್ನಿಸ್ತಾ ಇದೆ. ನೋಡಿ ಬೀಡ್ಸ್ನ 1ರಲ್ಲಿ ಹಾಕೊಂಡಿದ್ದೀನಿ, ತ್ರಿಬಲ್ ಕ್ರೋಶನ 1 ಕ್ರೋಶದಿಂದ ಮಾಡ್ತಾಯಿದ್ದೀನಿ. ಈಸಿ ಇದೆ ಫ್ರೆಂಡ್ಸ್, ಮತ್ತು ಗ್ರ್ಯಾಂಡಾಗೂ ಕಾಣಿಸುತ್ತೆ. ಒಮ್ಮೆ ಟ್ರೈ ಮಾಡಿ, ತುಂಬ ಗ್ರ್ಯಾಂಡ್ ಲುಕ್ಕೂ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಅನಿಸುತ್ತೆ. ಮತ್ತು ಅದು ಬೇಸ್ ಲೈನ್ ಇದೆಯಲ್ಲ, ಆ ಬೇಸ್ ಲೈನ್ನ ಒಂದು ಕಲರಲ್ಲಿ ಮತ್ತು ಆರ್ಚ್ನ ಒಂದು ಕಲರಲ್ಲಿ ಮಾಡಿಕೊಂಡ್ರೇ ಈ ಡಿಸೈನು ಲುಕ್ಕು ಚೆನ್ನಾಗಿ ಕಾಣೋದು. ನೋಡಿ ಫ್ರೆಂಡ್ಸ್, ಒಂದು ಆರ್ಚು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಆ ಬೇಸ್ ಲೈನ್ನು ನಾವು ರೆಡ್ ಕಲರಲ್ಲೇ ಹಾಕ್ಕೊಂಡಿದ್ರೆ ಅಷ್ಟು ಲುಕ್ಕು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಸ್ಯಾರಿ ಬಾಡಿ ಕಲರ್ನ ಆ ಬೇಸ್ ಲೈನ್ ಮಾಡಿಕೊಂಡೆ, ಆರ್ಚ್ ಬಂದು ರೆಡ್ ಕಲರಲ್ಲಿ ಹಾಕ್ಕೊಂಡೆ. ಈಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ 4 ಚೈನ್ಸ್ ಹಾಕಿ ಆ 4 ಚೈನ್ಸ್ನ ಗ್ಯಾಪ್ ಇದೆಯಲ್ಲ, ಸೊ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಬೀಡನ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಆವಾಗಲೇ ಆ ಕಡೆ ಆರ್ಚ್ ಯಾವ ರೀತಿ ಮಾಡೋದು ಅದೇ ರೀತಿ ಫಸ್ಟು ಬೀಡನ್ನ ಆ್ಯಡ್ ಮಾಡಿಕೊಂಡು ಕ್ರೋಶ ಮೇಲೆ 2 ಸಲ ದಾರ ತಗೊಂಡು 5 ಚೈನ್ಸ್ ಗ್ಯಾಪ್ ಇದೆಯಲ್ಲ, ಗ್ಯಾಪ್ನೊಳಗೆ ಹಸಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ತ್ರಿಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಎಲ್ಲ ತ್ರಿಬಲ್ ಕ್ರೋಶ ಕಂಬಕ್ಕೂ ಒಂದೊಂದು ಬೀಡನ್ನ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಬೀಡ್ ಹಾಕಿದ್ಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಕ್ರೋಶ ಮೇಲೆ 2 ಸಲ ದಾರ ತಂದು ಆ 5 ಚೈನ್ಸ್ ಗ್ಯಾಪ್ನೊಳಗೆ ಹಸಿ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ಇದೇ ರೀತಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇದೇ ರೀತಿ ಯಾವ ಆರ್ಚ್ 5 ಚೈನ್ಸ್ ಗ್ಯಾಪ್ದು ಫುಲ್ಲು ಫಿಲ್ ಆಗೋವರೆಗೂ ಆವಾಗಲೇ ಆ ಆರ್ಚ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಫುಲ್ಲು ಮಾಡ್ಕೋಬೇಕು ಫ್ರೆಂಡ್ಸ್. ಫುಲ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, 2 ಆರ್ಚನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಎರಡಕ್ಕೂ ನಾವು 9 ಬೀಡ್ಸ್ ಬಂದಿದೆ. 10 ಕಂಬ 9 ಬೀಡ್ಸ್ ಬಂದಿದೆ ಫ್ರೆಂಡ್ಸ್. ಈಗ ನೋಡಿ ಮತ್ತೆ 4 ಚೈನ್ಸ್ ಹಾಕಿ 4 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಸ್ಯಾರಿ ನಾವು ಇದೇ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಆರ್ಚ್ ಮಾಡೋ ತನಕ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಆಮೇಲೆ ಈಸಿ ಆಗುತ್ತೆ. ನೋಡಿ ಟ್ರೈ ಮಾಡಿ. ನಾನು ಸ್ಯಾರಿ ಫುಲ್ಲು ಇದೇ ರೀತಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ನೋಡಿ ಫ್ರೆಂಡ್ಸ್, ಸ್ಯಾರಿ ಫುಲ್ಲು ಹಾಕಿದ್ದೀನಿ ನಾನು. ಈ ರೀತಿ ಕಾಣಿಸ್ತಾ ಇದೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನೋಡಿ ಗ್ರ್ಯಾಂಡ್ ಆಗಿದೆ. ಯಾವುದಾದ್ರೂ ಧಾರೆ ಮುರ್ತದ ಸೀರೆಗೆ
ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಡಿಸೈನ್ ಫುಲ್ಲು ತೋರಿಸ್ತೀನಿ, ಸ್ಯಾರಿ ಫುಲ್ಲು ಯಾವ ರೀತಿ ಹಾಕಿದ್ದೀನಿ ಅಂತ. ನೋಡಿ ಇದು ಸ್ಟಾರ್ಟಿಂಗ್ ಪಾಯಿಂಟು ಸ್ಯಾರಿದು ಈ ರೀತಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಇಂಚ್ ಗ್ಯಾಪ್ ಇದೆಯಲ್ಲ, ಸೊ ಅಲ್ಲಿಗೆ ನಾವು ಕುಚ್ಚನ್ನ ಕಟ್ಕೋಬೇಕು. ಆ ಕುಚ್ಚು ಕಟ್ಟಿದ ಮೇಲೆ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಕುಚ್ಚು ಕಟ್ಟಿದ್ದೀನಿ. ನಾನು ಕುಚ್ಚು ಕಟ್ಟೋಕ್ಕೆ 150 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಬಾಡಿ ಕಲರಲ್ಲಿ ಲೆಮನ್ ಯೆಲ್ಲೋ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಅದು ವಿಡಿಯೋಕ್ಕೆ ಗೋಲ್ಡ್ ಕಲರ್ ಥರ ಕಾಣಿಸ್ತಾ ಇದೆ, ಅದೇ ಲೆಮನ್ ಯೆಲ್ಲೋ ಕಲರ್ ಇದೆ. ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಡಿಸೈನು ಈ ರೀತಿ ಕಾಣಿಸ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಇಷ್ಟೇ. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ಡಿಸೈನ್ ಏನಾದರೂ ಒಂಚೂರಾದರೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಈ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸೈನ್ ಜೊತೆ. ಬಾಯ್ ಫ್ರೆಂಡ್ಸ್.